ತೆನಾಲಿ ರಾಮಕೃಷ್ಣನ ಕತೆ. ಬಾದಶಃ ಅಕ್ಬರನ ದರ್ಬಾರಿನಲ್ಲಿ ಬೀರಬಲ್ಲನಿದ್ದ. ಅವನಂತೆಯೇ ವಿಜಯನಗರದ ರಾಜ ಶ್ರೀಕೃಷ್ಣದೇವರಾಯನ ದರ್ಬಾರಿನಲ್ಲಿ ತೆನಾಲಿ ರಾಮಕೃಷ್ಣನಿದ್ದ. ಅಕ್ಬರನ ಮೋಜಿನ ಪ್ರಶ್ನೆಗಳಿಗೆ ಬೀರಬಲ್ಲನು ಚಾಣಾಕ್ಷತನದ ಉತ್ತರ ನೀಡಿ ಮನರಂಜಿಸುತ್ತಿದ್ದ. ಬಾದಶಹನಿಂದ ಬಹುಮಾನ ಪಡೆಯುತ್ತಿದ್ದ. ತೆನಾಲಿ ರಾಮಕೃಷ್ಣನು ತನ್ನ ತೀಕ್ಷ್ಣ ಬುದ್ಧಿಶಕ್ತಿಯಿಂದ ಅನೇಕ ಪಂಡಿತರನ್ನು, ಪೈಲ್ವಾನರನ್ನು, ಜಾದೂಗಾರರನ್ನು ಸೋಲಿಸಿದ ಕಥೆಗಳು ಹಾಗೆಯೇ ಮನರಂಜಿಸುತ್ತವೆ. ಒಮ್ಮೆ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ಬಂಗಾಲದೇಶದ ಶ್ರೇಷ್ಠ ಜಾದೂಗಾರ ಬಂದಿದ್ದ. ಅವನು ತನ್ನ ಕೈಚಳಕದಿಂದ ಒಂದು ಬೆಕ್ಕನ್ನು ಕತ್ತೆಯನ್ನಾಗಿ ಪರಿವರ್ತಿಸಿದ. ಮತ್ತೆ ಒಂದು ಡಬ್ಬಿಯಲ್ಲಿ ಪಾರಿವಾಳ ಹಾಕಿದ. ಅದೇ ಡಬ್ಬಿಯಿಂದ ಗಿಣಿ, ಕೋಗಿಲೆ, ಕಾಗೆಗಳನ್ನು ತೆಗೆದು ತೋರಿಸಿದ. ಒಂದು ಖಾಲಿ ಬರಿದಾದ ತಂಬಿಗೆಯಿಂದ ಸತತ ನೀರು ಸುರಿಸಿದ. ಅದರಿಂದಲೇ ನೂರಾರು ಬೆಳ್ಳಿ ರೂಪಾಯಿ ನಾಣ್ಯಗಳನ್ನು ಸುರಿಸುವುದನ್ನು ತೋರಿಸಿದ. ರಾಜ, ಮಂತ್ರಿ, ಸಭಾಸದರು ನೋಡಿ ಬೆರಗಾದರು. ಕೃಷ್ಣದೇವರಾಯರು ಮೆಚ್ಚಿ ಬೆಲೆಯುಳ್ಳ ಬಹುಮಾನವನ್ನು ಜಾದೂಗಾರನಿಗೆ ನೀಡಿದರು. ಜಾದೂಗಾರನಿಗೆ ತುಂಬ ಅಹಂಕಾರವಿತ್ತು. ತನ್ನಂತೆ ಜಾದೂ ಪ್ರಯೋಗ ಮಾಡುವವರು ಯಾರಾದರೂ ಇದ್ದರೆ ಮುಂದೆ ಬರಬೇಕು. ನನಗೆ ಮಾಡಲಾರದ ಜಾದೂ ಪ್ರಯೋಗ ಮಾಡಿ ತೋರಿಸಬೇಕು. ಅಂಥವರಿಗೆ ನಾನು ಸೋಲು ಒಪ್ಪಿಕೊಂಡು ನನ್ನ ಈ ಬಹುಮಾನ ಕೊಡುತ್ತೇನೆ ಎಂದನು. ಆದರೆ ಯಾರೂ ಮುಂದೆ ಬರಲಿಲ್ಲ. ತೆನಾಲಿ ರಾಮಕೃಷ್ಣ ಎದ್ದು ಮುಂದೆ ಬಂದ. 1 ತಾಸಿನ ಸಮಯದ ನಂತರ ನಾನು ಜಾದೂ ಮಾಡಿ ತೋರಿಸುತ್ತೇನೆ ಎಂದ. ಅವನು ಮನೆಗೆ ಹೋಗಿ ಒಂದು ಡಬ್ಬಿ ತುಂಬ ಖಾರದ ಪುಡಿ ತಂದ. ಮತ್ತೊಂದು ಡಬ್ಬಿ ತುಂಬ ಮಣ್ಣು ತಂದ. ಮತ್ತೊಂದು ಗಾಜಿನ ಬಾಟಲಿಯಲ್ಲಿ ಔಷಧವನ್ನು ತುಂಬಿ ತಂದ. ಅವನು ಜಾದೂಗಾರನನ್ನು ಕುರಿತು, ಜಾದೂಗಾರರೇ, ನಾನು 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮಾಡಿದ್ದನ್ನು ನೀವು 2 ಕಣ್ಣುಗಳನ್ನು ತೆರೆದು ಮಾಡಿ ತೋರಿಸಬೇಕು. ಆಗಬಹುದೇ ಎಂದು ಸವಾಲು ಹಾಕಿದ. ಜಾದೂಗಾರನು ಸುಲಭವಾಗಿ ಒಪ್ಪಿಕೊಂಡ. ತೆನಾಲಿ ರಾಮಕೃಷ್ಣ ಎಲ್ಲರಿಗೆ ಕಾಣುವಂತೆ ನಿಂತ. ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡ. ನಂತರ ಸ್ವಲ್ಪ ಮಣ್ಣು, ನಂತರ ಖಾರದ ಪುಡಿ ಕಣ್ಣಿಗೆ ಸವರಿಕೊಂಡ. ಕಣ್ಣನ್ನು ಜೋರಾಗಿ ಉಜ್ಜಿಕೊಂಡ. ನಂತರ ಬಾಟಲಿಯಲ್ಲಿಯ ಔಷಧ ಭಯಂಕರ ವಿಷವೆಂದು ಹೇಳಿದ. 1 ಹನಿ ಕಣ್ಣಿನೊಳಗೆ ಹೋದರೂ ಕಣ್ಣು ಕುರುಡಾಗಿ ಹೋಗುತ್ತದೆ ಎಂದು ಹೇಳಿದ. ನಂತರ ಆ ಔಷಧವನ್ನು ಕಣ್ಣುಗಳನ್ನು ಮುಚ್ಚಿ ಸವರಿಕೊಂಡ. ಚೆನ್ನಾಗಿ ತಿಕ್ಕಿಕೊಂಡ. ನಂತರ ತಾನು ಮಾಡಿದಂತೆ ಮಾಡಿ ತೋರಿಸಲು ಜಾದೂಗಾರನಿಗೆ ಆಹ್ವಾನಿಸಿದ. ಜಾದೂಗಾರನಿಗೆ ದಿಕ್ಕೇ ತೋಚದಂತಾಯಿತು. ಕಣ್ಣುಗಳನ್ನು ತೆರೆದು ಮಣ್ಣು, ಖಾರ, ಭಯಂಕರ ವಿಷ ಸುರಿದುಕೊಂಡರೆ ಕಣ್ಣು ಹಾಳಾಗಿ ಹೋಗುತ್ತದೆ ಎಂದು ಜಾದೂಗಾರ ಅಂಜಿದ. ಮತ್ತೆ ಸೋಲನ್ನು ಒಪ್ಪಿಕೊಂಡ. ರಾಜರು ಕೊಟ್ಟ ಬಹುಮಾನವನ್ನು ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ತನ್ನ ಮುಂದಿನ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.